ದೇವ್ರೆ, ನಂಗೆ ಬೇರೆ ದಾರಿ ಇಲ್ಲ. ನಾನು ಪ್ರೀತಿಸ್ತಾರೋ ಹುಡುಗಿನ ಮದುವೆ ಆಗಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ನೋಡೋರ ದೃಷ್ಟಿಯಲ್ಲಿ ನಾನು ಮಾಡ್ತಿರೋ ತಪ್ಪೇ ಆಗಿರ್ಬೋದು, ಆದರೆ ನನ್ನ ಮನಸ್ಸಿಗೆ ಸರಿ ಅಂತ ಅನಿಸ್ತಾ ಇದೆ. ನನ್ನನ್ನು ಕ್ಷಮಿಸ್ಬಿಡು ದೇವ್ರೆ, ನಮ್ಮಿಬ್ಬರನ್ನ ಕಾಪಾಡು. ನನ್ನ ಮೇಲೆ ನಂಬಿಕೆ ಇದೆ ತಾನೆ. ಸಾರಿ ಜನನಿ, ನಿನ್ನ ಎಲ್ಲರ ಮುಂದೆ ರಾಜರೋಷವಾಗಿ ಮದುವೆ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಾಗಾಗ್ತಿಲ್ಲ. ಯೋಚನೆ ಮಾಡಬೇಡ, ನಿನ್ನ ಕೊನೆವರೆಗೂ ನಾನು ಜೋಪಾನವಾಗಿ ನೋಡ್ಕೊಳ್ತೀನಿ. ನಿಮ್ಮನ್ನೇ ಕೇಳ್ತಾ ಇರೋದು, ನನ್ನ ಮಗಳೇ ಯಾಕಪ್ಪ ಗಾಬರಿ ಆಗ್ತಾ ಇದ್ದೀರಾ? ಅಯ್ಯೋ, ನಾನೆಲ್ಲಿ ಗಾಬರಿ ಆದೆ, ನೀನೇ ಗಾಬರಿ ಆಗಿದ್ಯಾ.
ಜನನಿ ಎಲ್ಲೋ ಹೋಗಿಲ್ಲ, ಅಂಗಡಿಗೆ ಕಳಿಸಿದ್ದೀನಿ. ಯಾವ ಅಂಗಡಿಗೆ? ಸಂಜೆಯಿಂದ ತಲೆ ನೋಯ್ತಾ ಇತ್ತು, ಅದಕ್ಕೆ ಮಾತ್ರೆ ತರಕ್ಕೆ ಕಳಿಸಿದ್ದೀನಿ. ನೀವು ಹೇಳ್ತಿರೋದು ನಿಜನಾ? ಅವಳು ಅಂಗಡಿಗೆ ಹೋಗಿದ್ದಾಳ? ಯಾಕೆ, ನಿನ್ನ ಮಗಳ ಮೇಲೆ ನಿನಗೆ ಅನುಮಾನನಾ? ನಾನೆಲ್ಲಿ ಹಾಗಂದೆ? ನಿನ್ನ ಮಾತಿನ ಧಾಟಿ ಹಾಗೇ ಇತ್ತು. ನನ್ನ ಮಗಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಇವತ್ತಿನವರೆಗೂ ಅವಳು ನಾನು ಹಾಕಿದ ಗೆರೆ ದಾಟಿಲ್ಲ, ದಾಟೋದೂ ಇಲ್ಲ. ನನಗೆ ಅನುಮಾನ ಇರೋದೆಲ್ಲ ನಿಮ್ಮ ಮಾತಿನ ಮೇಲೆ. ಓ, ಮಗಳ ಮೇಲೆ ನಂಬಿಕೆ ಇದೆ, ಅಪ್ಪನ ಮೇಲೆ ನಂಬಿಕೆ ಇಲ್ಲ? ಇಲ್ಲ, ಖಂಡಿತ ಇಲ್ಲ. ಯಾವತ್ತು ನೀವು ನನ್ನ ಶತ್ರು ಮನೆ ಒಳಗೆ ಕೂತ್ಕೊಂಡು ಸಿಬಿ ಹಣ್ಣು ಕೊಟ್ಬಿಟ್ಟು ಪಾಯಸ ನೆಕ್ಬಿಟ್ಟು ಬಂದ್ರೋ ಅವತ್ತೇ ನಂಬಿಕೆ ಕಳ್ಕೊಂಡ್ಬಿಟ್ರಿ ನೀವು. ಹಾಗಾಗಿ ಇವತ್ತು ಜನನಿ ವಿಚಾರದಲ್ಲಿ ಸುಳ್ಳು ಹೇಳ್ತಿದ್ದೀರೇನೋ ಅಂತ ಸಣ್ಣ ಅನುಮಾನ ಬರ್ತಾ ಇದೆ. ಅಲ್ವೋ, ಜನನಿ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ? ನಿನಗೆ ನಂಬಿಕೆ ಇಲ್ಲ ಅಂದರೆ ಬಾ, ಅಂಗಡಿಗೆ ಹೋಗಿ ನೋಡ್ಕೊಂಡು ಬರೋಣ. ಅದರ ಅವಶ್ಯಕತೆ ಇಲ್ಲ. ಜನನಿ ಬರ್ತಿದ್ದ ಹಾಗೆ ನನ್ನ ಹತ್ರ ಕಳಿಸ್ಕೊಡಿ. ಮದುವೆ ವಿಚಾರ ಸ್ವಲ್ಪ ಮಾತಾಡಬೇಕು. ಮದುವೆ ವಿಚಾರನ? ಏನು? ಅದನ್ನು ನಾನು ನನ್ನ ಮಗಳ ಹತ್ರನೇ ಮಾತಾಡ್ತೀನಿ. ಅಂದರೆ ನಿನ್ನ ತೀರ್ಮಾನದಲ್ಲಿ ಏನಾದರೂ ಬದಲಾವಣೆ? ಖಂಡಿತ ಇಲ್ಲ. ಅದರ ನಿರೀಕ್ಷೆನೂ ಯಾರೂ ಇಟ್ಕೋಬೇಡಿ. ನಾನು ಬೆಳಗ್ಗೆನೇ ಹೇಳಿದ್ದೀನಿ, ಒಂದು ಸಲ ನಾನು ನಿರ್ಧಾರ ಮಾಡಿದ್ರೆ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಅಂತ. ಇನ್ನು 4 ದಿನದಲ್ಲಿ ಈ ಮನೆಯಲ್ಲಿ ನಿಶ್ಚಿತಾರ್ಥ ಕಾರ್ಯ ನಡೆಯುತ್ತೆ. ಎಲ್ಲರೂ ಇದ್ದಾರೆ. ನಂದಿ ಎಲ್ಲಿ? ಯಾಕೆಲ್ಲರೂ ಮೌನವಾಗಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು ನಂದಿ ಎಲ್ಲಿ ಅಂತ. ಪಾರ್ವತಿ, ಹುಷಾರಿಲ್ಲ, ಮಲಗಿದ್ದಾನಂತ ಹೇಳಮ್ಮ. ನಾನು ಹೇಳಿದರೆ ಅವನು ನಂಬಲ್ಲ. ಹೌದೇನಮ್ಮ ಪಾರ್ವತಿ? ಹೌದು ಬುದ್ಧಿ, ಮೈ ಬಿಸಿಯಾಗಿತ್ತು, ಕಷಾಯ ಮಾಡಿಕೊಟ್ಟೆ, ಕುಡಿದು ಮಲಗಿದ್ದಾರೆ. ಹೌದಾ? ಸರಿಮ್ಮ, ವಿಶ್ರಾಂತಿ ತಗೊಳ್ಳಿ. ಅವನು ಸ್ವಲ್ಪ ನೋಡ್ಕೊಳ್ಳಮ್ಮ. ಸರಿ. ಜನನಿ ಬಂದರೆ ನನ್ನ ರೂಮಿಗೆ ಕಳಿಸ್ಕೊಡು. ಯಾಕಪ್ಪ ನಿಲ್ಲಿಸ್ಬಿಟ್ಟೆ? ಕೈ ನಡುಗ್ತಾ ಇದೆ. ಕಟ್ಟು ತಾಳಿನ, ಕಟ್ಟ. ಅದು
ಅಪ್ಪ ಈ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಟೆನ್ಷನ್. ಇಲ್ಲಿ ನೋಡಿದ್ರೆ ಜನನಿ ಕಾಣ್ತಾ ಇಲ್ಲ ಅಂತ ಜನನಿ ಅವ್ರ ತಂದೆ ಕೂಗಾಡ್ತಿದ್ದಾರೆ. ಅಲ್ಲಿ ಚಿಕ್ಕ ಯಜಮಾನ್ರು ನಾನು ಜನನಿ ಮದುವೆ ಆಗೇ ಆಗ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನಾಗಿದ್ಯೋ ಏನ್ ಕತೆನೋ. ಅಪ್ಪ ಮಾದೇಶ್ವರ, ಅಲ್ಲಿ ಅವ್ರಿಬ್ರು ಮದುವೆ ಆಗದೆ ಸೀದಾ ಮನೆಗೆ ಬಂದ್ಬಿಟ್ರೆ ಸಾಕಪ್ಪ. ಯಾಕೋ ಇವ್ರು ಈಗಲೇ ಬರೋ ಲಕ್ಷಣನೇ ಕಾಣ್ತಾ ಇಲ್ಲ. ಯಾವುದಕ್ಕೂ ನಾನು ಮನೆ ಬಾಗ್ಲಲ್ಲೇ ಕೂತ್ಕೊಂಡು ಕಾಯ್ತಾ ಇರ್ತೀನಿ. ಇನ್ನು ಏನೇನು ಅನ್ಭವಿಸ್ಬೇಕೋ ಏನೋ. ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಪ್ರೀತು. ನನ್ನ ನಂಬಿಕೆನ ಹಾಳು ಮಾಡಕ್ ಹೊರಟಿದೀಯಲ್ಲ. ನಿಜವಾಗ್ಲೂ ನೀನ್ ನನ್ನ ಮಗನ. ನಿನ್ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಇಲ್ಲಿ ಕಳ್ಸಿದ್ದಕ್ಕೆ ಇಂಥ ಘನಂದಾರಿ ಕೆಲ್ಸನ ನೀನ್ ಮಾಡೋದು. ನಿನ್ಗೆ ಸಂಬಂಧಕ್ಕಿಂತ ಮದುವೆ ಆಗೋದೇ ಮುಖ್ಯ ಅನ್ನೋದಾದ್ರೆ ಕಟ್ಟು ತಾಳಿನ. ನಾವು ಇಲ್ಲೇ ಆಶೀರ್ವಾದ ಮಾಡಿ ಕೈ ತೊಳ್ಕೊಂಡು ಹೊರಟು ಹೋಗ್ತೀವಿ. ಕಟ್ಟು ತಾಳಿನ ಕಟ್ಟಪ್ಪ. ಇಲ್ಲ ಮಾಮ್, ನನಗೆ ಮದುವೆ ಆಗಿದ್ದ ಸಂಬಂಧನೇ ಮುಖ್ಯ. ಆದ್ರೆ ಏನ್ ಮಾಡ್ಲಿ ಮಾಮ್, ಪರಿಸ್ಥಿತಿ ಹಾಗಾಗಿದೆ. ಇವತ್ತು ನಿಮ್ ಮದುವೆ ಮಾತುಕತೆ ತಪ್ಪಿಸಿದ್ರಿ ಅಂತ ನಿಮ್ಗೆ ಅವಮಾನ ಮಾಡಿದ್ದಾರೆ ಇವ್ರ ತಂದೆ. ನಾಳೆ ಮತ್ತೆ ಇನ್ನೊಬ್ಬ ಹುಡುಗ ಬರೋ ತಪ್ಪಿಸಿದ್ರೆ ಅದಕ್ಕೆ ನೀವೇ ಕಾರಣ ಅಂತ ನಿಮ್ಗೆ ಅವಮಾನ ಮಾಡಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮಗೆ ನೋವಾಗಲ್ವಾ? ಇದ್ರಲ್ಲಿ ನೋಡ್ಕೊಂಡು ಹೇಗಿರ್ಲಿ ಮಾಮ್ ನಾನು? ನಿಮ್ಗೆ ತರ ಅವಮಾನ ಮಾಡಿದ್ರೆ ನಮ್ಮ ಮನ್ಸಿಗೆ ನೋವಾಗಲ್ವಾ? ನಿನ್ ಸಂಕಟ ನನಗೆ ಅರ್ಥ ಆಗುತ್ತೆ ಪ್ರೀತು. ಆದ್ರೆ ನೀವು ದುಡುಕಿ ಈ ರೀತಿ ನಿರ್ಧಾರ ತಗೊಳ್ಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ, ಅದಿನ್ನೂ ಹೆಚ್ಚಾಗುತ್ತೆ. ಅಕಸ್ಮಾತ್ ನಿಮ್ಮ ಈ ಕೆಲಸ ವೀರಣ್ಣಂಗೆ ಗೊತ್ತಾದ್ರೆ ಅವ್ರು ನಿಮ್ಗೆ ಏನ್ ಮಾಡ್ತಾರೆ ಅನ್ನೋ ಅಂದಾಜಾದ್ರೂ ಇದೆಯಾ ನಿಮಗೆ? ವೀರಣ್ಣ ನಮ್ಗೆ ಎಷ್ಟೇ ಬೈದ್ರು ಅವಮಾನ ಮಾಡಿದ್ರು ನೀವ್ಯಾರು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಾವು ಹೇಗೆ ಎಲ್ಲನೂ ಕೇಳಿಸ್ಕೊಂಡು ಸಹಿಸ್ಕೊಂಡಿದ್ದೀವೋ ಅದೇ ರೀತಿ ನೀವು ಸಹಿಸ್ಕೊಂಡಿರ್ಬೇಕು. ನಮ್ಗೆ ಬೇರೆ ದಾರಿ ಇಲ್ಲಪ್ಪ. ಜನನಿ ವೀರಣ್ಣನ ಒಬ್ಳೇ ಮಗಳು. ಯಾವುದೇ ಕಾರಣಕ್ಕೂ ಅವರ ಅನುಮತಿ ಇಲ್ಲದೆ ನೀನು ಜನನಿನ ಮದುವೆ ಆಗಬಾರ್ದು. ಇದು ನನ್ನ ಆಜ್ಞೆ. ಒಂದು ವೇಳೆ ನನ್ನ ಮಾತನ್ನ ಮೀರಿ ನೀನೇನಾದ್ರೂ ಮುಂದುವರೆದ್ರೆ ಇಲ್ಲ ಮಾಮ್, ನಿಮ್ಮ ಮಾತನ್ನ ಮೀರಲ್ಲ. ಹೌದು ಅತ್ತೆ, ನೀವು ಹೇಳ್ದಾಗೆ ಕೇಳ್ತೀವಿ. ಎಲ್ಲಿ ಹಾಗಂತ ನನಗೆ ಮಾತು ಕೊಡಿ. ಜನನಿ, ನಿನ್ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗತ್ತಮ್ಮ. ನೀನು ಪ್ರೀತುನ ಕನ್ವಿನ್ಸ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತೀಯ, ಆದ್ರೆ ಅವನ್ ಕೇಳಿರಲ್ಲ. ಪ್ರೀತು ಏನು ಹೇಗೆ ಅನ್ನೋದು ಅವನ ಅಮ್ಮ ನನಗ್ ಗೊತ್ತಮ್ಮ. ಆದ್ರೆ ಇನ್ನು ಮುಂದೆ ಹೀಗೆ ನಡೆಯೋದಿಲ್ಲ. ನಿಮ್ ತಂದೆ ಒಪ್ಪಿಗೆ ತಗೊಂಡೆ
ನಿಮ್ಮಿಬ್ರು ಮದುವೆ ನಡಿಬೇಕು. ಸರಿ ಅತ್ತೆ. ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನಿನ್ ಜೊತೆ ನಾವೆಲ್ಲ ಇದ್ದೀವಿ. ಪ್ರೀತು, ಜನ ನೀನ್ ಕರ್ಕೊಂಡು ಮನೆಗೆ ಹೋಗು. ಎಲ್ಲರೂ ಕಾಯ್ತಾ ಇರ್ತಾರೆ. ಸರಿ ಮಾವ. ಅತ್ತೆ ಮಾವ ಬರ್ತೀವಿ. ಹೋಗಿ ಬನ್ನಿ. ಯಜಮಾನ್ರೆ, ಇಷ್ಟೊತ್ತಿಗೆ ಅಮ್ಮ ಜನನಿ ಮತ್ತು ಚಿಕ್ಕ ಯಜಮಾನ್ರು ಮದುವೆ ಆಗೋದನ್ನು ತಡೆದಿರ್ತಾರಲ್ವಾ? ನಾನು ಅದೇ ನಂಬಿಕೆಲಿದ್ದೀನಿ ಪಾರ್ವತಿ. ಅಯ್ಯೋ ದೇವ್ರೆ, ನನಗಂತೂ ತುಂಬ ಭಯ ಆಗ್ತಿದೆ ಯಜಮಾನ್ರೆ. ಒಂದ್ಸತಿ ಅಮ್ಮಂಗೆ ಫೋನ್ ಮಾಡಿ ನೋಡಿ. ಪಾರ್ವತಿ ಹೇಳ್ತಿರೋ ಸರಿ ಇದೆ. ಮೊದಲು ಫೋನ್ ಮಾಡು, ಅಲ್ಲಿ ಏನು ನಡೀತದೆ ನೋಡು. ಮಾಡು. ಅದರ ಅವಶ್ಯಕತೆ ಇಲ್ಲ ಬ್ರೋ. ಪ್ರೀತು ಬ್ರೋ, ಸಾರಿ ಬ್ರೋ, ಯಾವತ್ತೂ ತಪ್ಪು ಮಾಡಲ್ಲ. ಪರವಾಗಿಲ್ಲ ಪ್ರೀತು, ಇನ್ನು ತಪ್ಪು ನಿನಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಅಜಯ, ನನ್ನ ಕ್ಷಮಿಸ್ಬಿಡಿ ಅಜಯ. ಪರವಾಗಿಲ್ಲಮ್ಮ, ಇದರಲ್ಲಿ ನಿನ್ನ ತಪ್ಪು ಏನಿಲ್ಲ. ದುಡುಕಿ ನಿರ್ಧಾರ ತಗೊಂಡಿದ್ದು ಪ್ರೀತು ತಾನೆ. ತಾತ, ನನ್ನ ಕ್ಷಮಿಸ್ಬಿಡಿ. ನೋಡಪ್ಪ, ಎಂಥ ಪರಿಸ್ಥಿತಿ ಬಂದರೂ ಮನುಷ್ಯ ತಾಳ್ಮೆ ಕಳ್ಕೋಬಾರ್ದು. ನಿಮ್ಮಪ್ಪ ಅಮ್ಮ ಆಸೆ ಪಡೋ ಥರ ನನ್ನ ಮಗ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು. ಅಲ್ಲಿವರೆಗೂ ದುಡುಕ್ಬೇಡಪ್ಪ. ಸರಿ ತಾತ. ಜನನಿ, ನಿಮ್ಮಪ್ಪ ನಿಮಗೆ ಕಾಯ್ತಾ ಇದ್ದ. ಮಾತ್ರೆ ತರಕ್ಕೆ ಅಂಗಡಿ ಕಳಿಸಿದ್ದೀನಿ ಅಂತ ಹೇಳಿದ್ದೆ. ನೀನು ಹಾಗೆ ಹೇಳು. ಹೋಗು 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 ಹೋಗು.